ದಲ್ಲಿ ಯಾಕೋ ಟಿಕೆಟ್ ಹಂಚಿಕೆ ವಿಚಾರವಾಗಿ ವಿಳಂಬ ಆಗ್ತಾ ಇದೆ. ಕಾರಣ ಇಷ್ಟೇ ನೋಡಿ, ದೆಹಲಿಯಲ್ಲಿ ಕಾಂಗ್ರೆಸ್ ಕಾರ್ಯಕಾರಿಣಿ ಸಮಿತಿ ಸಭೆ ನಡೀತಾ ಇದೆ. ಆ ಸಭೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ತೆರಳುತ್ತಿದ್ದಾರೆ. ಆದರೆ ಸಿಎಂ ಸಿದ್ದರಾಮಯ್ಯ ಅವರು ಮಾತ್ರ ತಮ್ಮ ದೆಹಲಿ ಪ್ರಯಾಣವನ್ನು ರದ್ದು ಮಾಡಿದ್ದಾರೆ. ಈ ರದ್ದು ಮಾಡಿರುವಂಥ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಟಿಕೆಟ್ ಘೋಷಣೆಯ ವಿಚಾರವಾಗಿ ವಿಳಂಬ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ನೋಡಿ, ದೆಹಲಿ ಪ್ರಯಾಣವನ್ನು ರದ್ದು ಮಾಡಿದಂಥ ಸಿಎಂ ಸಿದ್ದರಾಮಯ್ಯ ಅವರು ಹೀಗಾಗಿನೇ ಕಾಂಗ್ರೆಸ್ ಟಿಕೆಟ್ ಹಂಚಿಕೆ ಇನ್ನಷ್ಟು ವಿಳಂಬ ಆಗಬಹುದು ಅನ್ನುವ ನಿರೀಕ್ಷೆಗಳು. ಏಕೆಂತಂದರೆ ನೋಡಿ, ಪ್ರತಿಯೊಂದು ವಿಚಾರದಲ್ಲೂ ಕೂಡ DCM ಹಾಗೂ CM ಅಂತೇಳಿ ಬರ್ತಾ ಇರುತ್ತೆ. ನೋಡಿ, ಕ್ಯಾಬಿನೆಟ್ನ ವಿಚಾರವಾಗಿ ಲೇಟ್ ಆಯಿತು, ನಿಗಮ ಮಂಡಳಿ ನೇಮಕಾತಿ ವಿಚಾರದಲ್ಲಿ ಲೇಟ್ ಆಯಿತು, ಈಗ ಟಿಕೆಟ್ ಹಂಚಿಕೆ ವಿಚಾರದಲ್ಲಿ ಕೂಡ ಏನಾದರೂ ಜಟಾಪಟಿ ನಡೀತಾ ಇದೆಯಾ? DCM ಡಿಕೆ ಶಿವಕುಮಾರ್ ಅವರು ಮಾತ್ರ ತೆರಳಿದ್ದಾರೆ, ಸಿಎಂ ಸಿದ್ದರಾಮಯ್ಯ ಅವರು ದೆಹಲಿ ಪ್ರಯಾಣವನ್ನು ರದ್ದು ಮಾಡಿದ್ದಾರೆ, ಅಥವಾ ಸಿಎಂ ಸಿದ್ದರಾಮಯ್ಯ ಅವರು ಡಿಕೆ ಶಿವಕುಮಾರ್ ಅವರಿಗೆ ಫುಲ್ ಪವರನ್ನು ಕೊಟ್ಟು ನೀವೇ ಹೋಗಿ ಮಾತಾಡ್ಕೊಂಡು ಬನ್ನಿ ಅಂತ ಏನಾದರೂ ಆ ಒಂದು ಚಾನ್ಸಸ್ಗಳು ಕೂಡ ಇದ್ದೇ ಇರುತ್ತೆ. ನೋಡಬೇಕು, ಕುತೂಹಲ ಅಂತೂ ಇದೆ. ಆದರೆ ವಿಳಂಬ ಆಗೋದಂತೂ ಖಚಿತ. BJPಯವರು ಆಲ್ರೆಡಿ ಮೊದಲ ಹಂತದ ಪಟ್ಟಿಯನ್ನು ಘೋಷಣೆ ಮಾಡಿ 195 ಕ್ಷೇತ್ರಗಳಲ್ಲಿ ಭರ್ಜರಿ ಪ್ಲಾನಿಂಗನ್ನು ಮಾಡ್ತಾ ಇದೆ, ಪ್ರಚಾರಕ್ಕೆ ಧುಮುಕುವಂಥ ಕೆಲಸಗಳಾಗ್ತದೆ. ಆದರೆ ಕಾಂಗ್ರೆಸ್ನಲ್ಲಿ ಇನ್ನೂ ಫೈನಲೇ ಆಗಿಲ್ಲ. ಒಂದು ಕಡೆ INDI ಒಕ್ಕೂಟ, ಇದರ ಒಂದು ಗೊಂದಲಗಳು, ಮತ್ತೊಂದು ಕಡೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಅಭೂತಪೂರ್ವವಾದಂಥ ಗೆಲುವು ದಾಖಲು ಮಾಡಿದೆ. ನೋಡಿದ್ರೆ ಎಕ್ಸ್ಪೆಕ್ಟೇಷನ್ ಪ್ರಕಾರ, ರಾಜಕೀಯ ವಿಶ್ಲೇಷಕರ ಪ್ರಕಾರ ಇಷ್ಟೊತ್ತಿಗೆಲ್ಲ ಕಾಂಗ್ರೆಸ್ ಟಿಕೆಟನ್ನು ಫೈನಲ್ ಮಾಡಿ ಅನೌನ್ಸ್ ಮಾಡಿ ಪ್ರಚಾರಕ್ಕೆ ಇಳಿಬೇಕಿತ್ತು. ಆದರೆ ಟಿಕೆಟೇ ಇನ್ನೂ ಫೈನಲ್ ಆಗಿಲ್ಲ, ವಿಳಂಬ ಆಗ್ತಾನೇ ಇದೆ.